ವಿದ್ಯಾರ್ಥಿಗಳು 19ನೇ ಲೆಕ್ಕ 59ನೇ ಪ್ರಶ್ನೆ ನಂಬರ್. 1250 ಮೀಟರ್ ಉದ್ದದ ರೈಲೊಂದು 2 ನಿಮಿಷದಲ್ಲಿ 1 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಆ ರೈಲು ಮತ್ತೊಂದು ತಟಸ್ಥವಾದ ರೈಲನ್ನು ದಾಟಲು 4 ನಿಮಿಷ ತೆಗೆದುಕೊಳ್ಳುವುದು. ತಟಸ್ಥವಾಗಿ ನಿಂತಿದ್ದ ರೈಲಿನ ಉದ್ದ ಎಷ್ಟು? ತಟಸ್ಥ ಅಂದ್ರೆ ಒಂದು ರೈಲ್ವೆ ಸ್ಟೇಷನ್ದಾಗ ಬಂದು ನಿಂತ ಗಾಡಿ, ಅದಕ್ಕೆ ತಟಸ್ಥವಾಗಿ ನಿಂತವು. ಒಂದು ರೈಲ್ ಹೆಂಗೆ ಹೊಂಟದ? ಅದು 2 ನಿಮಿಷಕ್ಕೆ 1 ಕಿಲೋಮೀಟರ್ ವೇಗದಂಗೆ ಹೊಂಟವು. 2 ನಿಮಿಷಕ್ಕೆ 1 ಕಿಲೋಮೀಟರ್ ವೇಗದಂಗ ಎಷ್ಟು? ಆ ತಟಸ್ಥವಾದ ನಿಂತ ರೈಲನ್ನು ದಾಟಿ ಹೋಲಿಕ್ಕೆ ಎಷ್ಟು ತೊಗೊಂಡದದು? 4 ನಿಮಿಷ ತೊಗೊಂಡದ. 4 ನಿಮಿಷಕ್ಕೆ ಚಲಿಸಿದ ದೂರ ಎಷ್ಟು? ಮೊದಲು ತಕ್ಕೋಬೇಕು. 4 ಗುಂಡ್ಲೆ 1 ಸರಾಸರಿ 2, 2 ಒಂದಲೇ 2 ಎರಡಲೇ ಅಂದ್ರೆ ಏನು? 2 ಕಿಲೋಮೀಟರ್ ಚಲಿಸಿದಂಗ ಆಯ್ತು. 2 ಕಿಲೋಮೀಟರ್ ಚಲಿಸದಂತಂದ್ರೆ ರೈಲಿನ ಉದ್ದ ಒಂದದ, ಅದನ್ನು ನಾವು ಕಳೆದ್ರೆ ಏನು ಬರ್ತದ? ತಟಸ್ಥವಾಗಿ ನಿಂತ ರೈಲಿನ ಉದ್ದ ಬರ್ತದ. ತಟಸ್ಥವಾಗಿ ರೈಲಿನ ಉದ್ದ ಬರೋಬರಿ ತಟಸ್ಥವಾಗಿ ನಿಂತ ರೈಲಿನ ಉದ್ದ ಬರೋಬರಿ ಏನು? ರೈಲಿನ ಉದ್ದ ಅಂದ್ರೆ ಅದು ಕ್ರಮಿಸಿದ ಎಷ್ಟು? 4 ನಿಮಿಷದಾಗ ಕ್ರಮಿಸಿದ ದೂರ ಮೈನಸ್ ರೈಲಿನ ಉದ್ದ. ಈಗ ಯಾವ ರೈಲ್ ಅದ? ಎಷ್ಟು ಮೀಟರ್ ರೈಲಿನ ಉದ್ದ ಹೊಂಟದ ನೋಡ್ರಿ. ಅದು ತಟಸ್ಥವಾಗಿ ನಿಂತ ರೈಲಿನ ಉದ್ದ ಬರೋಬ್ಬರಿ ಕ್ರಮಿಸಿದ ಒಟ್ಟು ದೂರ. ಕ್ರಮಿಸಿದ ದೂರ ಅಂದ್ರೆ ಎಷ್ಟು? 2 ಕಿಲೋಮೀಟರ್ ಕ್ರಮಿಸೋದು. ರೈಲಿನ ಉದ್ದ 1250 ಅದ. ನಿಂತದ್ದ ರೈಲಿನ ಉದ್ದ ಬರಬೇಕಾದ್ರೆ ತಟಸ್ಥವಾಗಿ ನಿಂತ ರೈಲಿನ ಉದ್ದ ಬರೋಬ್ಬರಿ ಕ್ರಮಿಸಿದ ದೂರ ಎಷ್ಟು? 2 ಕಿಲೋಮೀಟರ್ ಇದ್ದದ್ದನ್ನು ನಾವೇನು ಮಾಡಬೇಕು? ಮೀಟರ್ದಾಗ ಮಾಡ್ಕೋಬೇಕು. 2000 ಮೀಟರ್ ಆಯ್ತು. 2000 ಮೀಟರ್ದಾಗ ರೈಲಿನ ಉದ್ದ ಎಷ್ಟದ? 1250 ರೈಲಿನ ಉದ್ದ ಕಳೆದ್ರೆ ಏನು ಬರ್ತದ? ನಿಂತ ರೈಲಿನ ಉದ್ದ ಬರ್ತದ. ಪೂಜೆ 10 5 ಆದ್ರೆ 5 ಕೆಲ ಬಂತು 1, 10 3 ಆದ್ರೆ 7 ಕೆಲ ಬಂತು 1. 750 ಮೀಟರ ನಿಂತ ರೈಲಿನ ಉದ್ದದ. 750 ಮೀಟರ್ ಏನು? ನಿಂತ ರೈಲಿನ ಉದ್ದ. ಇಷ್ಟು ಸರಳ. 2 ನಿಮಿಷದಲ್ಲಿ 1 ಕಿಲೋಮೀಟರ್ ಹೋಗ್ತದೆ. 4 ನಿಮಿಷಕ್ಕೆ ಎಷ್ಟು ಹೋಗ್ತದೆ? 2 ಕಿಲೋಮೀಟರ್ ಹೋಗ್ತದೆ. ಆ ರೈಲ್ ದಾಟಿ ಹೋಗ್ತಾರೆ. ಇದೊಂದು ಅದಲ್ಲ, ಆ ರೈಲದ ಉದ್ದೊಂದು ಪೂರ್ತಿ ದಾಟಿ ಹೋಗ್ಬೇಕಾದ್ರೆ ಸಮಯ ತಗೋತದ. ಅದು 1250 ಮೀಟರ್ ಅಂದ್ರೆ ಅದು ಕಮ್ಮಿ 1 ಕಿಲೋಮೀಟರ್ ಸಮೀಪ, 1 ಕಿಲೋಮೀಟರ್ಗಿಂತಲೂ ಉದ್ದೇ ಅದ ಟ್ರೈನ್. ಅದು ದಾಟಿ ಹೋಗ್ಬೇಕಾದ್ರೆ ಎಷ್ಟು ಸಮಯ ತಗೋತು? 4 ನಿಮಿಷ ತಗೋತು. 2 ನಿಮಿಷಕ್ಕೆ 1 ಕಿಲೋಮೀಟರ್ ಅದ, 4 ನಿಮಿಷಕ್ಕೆ 2 ಕಿಲೋಮೀಟರ್. ಅದಕ್ಕೆ ಕ್ರಮಿಸಿದ ಆ ನಿಂತ ರೈಲ್ ಪೂರ್ತಿ ದಾಟಿ ಹೋಗ್ಬೇಕಾದ್ರೆ ಎಷ್ಟು? 2 ಕಿಲೋಮೀಟರ್ ದಾಟಿ ಹೋಗ್ತು. 2 ಕಿಲೋಮೀಟರ್ ಅಂದ್ರೆ ರೈಲಿನ ಉದ್ದ ಕಡಿಬೇಕು. ನೀವು ನಿಂತ ರೈಲಿನ ಉದ್ದ ಬರಬೇಕಾದ್ರೆ ಒಟ್ಟು ಕ್ರಮಿಸಿದ ದೂರ 2000. ಆ ರೈಲ್ ಓಡಿ ಸ್ಪೀಡಾಗಿ ಹೋಗೋ ರೈಲಿನ ಉದ್ದ ಎಷ್ಟದ? 1250. ಚಲಿಸುವ ರೈಲಿನ ಉದ್ದ 1250 ಆಯ್ತು. ಒಟ್ಟು ಕ್ರಮಿಸಿದ ದೂರದಾಗ ಚಲಿಸುವ ರೈಲಿನ ಉದ್ದನ ಕಳೆದ್ರೆ ತಟಸ್ಥವಾಗಿ ನಿಂತ ರೈಲಿನ ಉದ್ದ ಬರ್ತದೆ. ಉತ್ತರ ಬರೋಬ್ಬರಿ 750 ಮೀಟರ್. ಆನ್ಸರ್ 750 ಮೀಟರ್ ಎಲ್ಲದ ನೋಡ್ರಿ. ಉತ್ತರ ಸಂಖ್ಯೆ ಸಿ. ಇಂಥ ಗಣಿತಗಳನ್ನು ನೋಡ್ಕೋಬೇಕು. ಇಲ್ಲಿ ರೈಲಿನ ಉದ್ದ ಕೊಟ್ಟಾನ ಅಂತಂದ್ರೆ ಅದು ಒಟ್ಟು ಕ್ರಮಿಸಿದ ದೂರದಾಗ ನೀವು ರೈಲಿನ ಉದ್ದ ಕಳೆದ್ರಿ ಅಂತಂದ್ರೆ ಏನು ಬರ್ತದ? ನಿಂತ ರೈಲಿನ ಬರ್ತದ, ಸುರಂಗದ ಉದ್ದ ಬರ್ತದ, ಆಮೇಲೆ ಸೇತುವೆ ಉದ್ದ ಬರ್ತದೆ. ಆಮೇಲೆ ಸೇತುವೆ ಉದ್ದನ್ನು ದಾಟಿತು ಇಷ್ಟು ಸಮಯದಾಗ ಅಂತಂದ್ರೆ ಆ ಸೇತುವೆ ಪೂರ್ತಿ ದಾಟಿ ಸೇತುವೆ ಉದ್ದನ್ನ ಕಳೆದ್ರಿ ಅಂತಂದ್ರೆ ರೈಲಿನ ಉದ್ದ ಬರ್ತದೆ. ವಿಚಾರ ಮಾಡತಕ್ಕಂಥ ಲೆಕ್ಕಗಳು ಇರ್ತವೆ. ಹುಷಾರ್ಲೇರಿ. ಅಂಥ ಉದಾಹರಣೆಗಳು ಬಂದಾಗ ನಿಮ್ಗೆ ನಾ ತಿಳಿಸ್ತೇನೆ. ಈಗ ಚಂದಂಗೆ ನೋಡ್ಕೊರಿ ಇನ್ನೊಂದ್ಸಲ.